ಹ್ಯಾಟ್ಸ್ ಆಫ್ ಟು ಎಲ್ಲ ತಾಯಿಂದಿರಿಗೆ. ಪುಮಗೆ ಹೇಳ ಬೇಕು ಒದೆ ಅಂತ. ದಿಸ್ ಇಸ್ ಮೈ ಫಸ್ಟ್ ಎವರ್ ಡಿಯೋರ್ ಪರ್ಫ್ಯೂಮ್. ಕೂಲ್ ಲೈಕ್ ಡ್ಯಾಡಿ. ಹೈ ಫೈ. ಚಿನ್ನಮ್ಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶ್ಯಾಮ. ದೇವ್ರು ಇದು ನಮ್ಮ ಮನೆ ದೇವ್ರು. ಓ ಕಕ್ಕ ಕಮಿಂಗ್, ಕಕ್ಕ ಕಮಿಂಗ್. ಅಯ್ಯೋ ಅಯ್ಯೋ ಅಯ್ಯೋ, ಓ ನತ. ಇಲ್ಲಿ ಯಾರು ಕಚ್ಚಿ ಮಾಡಿದ್ದು ನಿಮಗೆ? ಹೇಳ್ಬೇಕು ತಾನೆ ಸೊಳ್ಳೆಗೆ. ನಮ್ಮ ಮಮ್ಮಿಗೆ ಹೇಳ, ಅಪ್ಪಮ್ಮಗೆ ಹೇಳ ಬೇಕು ಒದೆ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಕಣ್ಣು ಉಜ್ಜೋದು ನೋಡಪ್ಪ ಈ ಚಿನ್ನ. ನಿಂಗೆಲ್ಲವ ಚುಚ್ಚಿ ಮಾಡಿರೋದು? ಇಲ್ಲೊಂದು ಚುಚ್ಚಿ, ಇಲ್ಲೊಂದು ಚುಚ್ಚಿ ಅಲ್ಲಪ್ಪ. 2 ಚುಚ್ಚಿ ಸ್ವಲ್ಪ ನಿಂಗೆ. ಸ್ಟ್ರಾಂಗ್ ಬೇಬಿ ನೀನು. ಮೇಡಮ್ದು ನಿದ್ದೆ ಆಯಿತು, ನಾನು ಎಲ್ಲ ರೆಡಿ ಆದೆ. ಪಾಪುಗೆ ಇವಾಗ ನಾನು ಕೆಲಸ ಮಾಡ್ಕೋಬೇಕಂದ್ರೆ ಅವಳನ್ನ ಮಲಗಿಸ್ಬಿಟ್ಟು ವಿಡಿಯೋ ಕಾಲ್ ಮಾಡಿಟ್ಬಿಡ್ತೀನಿ. ಸೊ ಆರಾಮಾಗಿ ನಾನು ಕೆಲಸ ಮುಗಿಸ್ಕೋಬೋದು ಅಂತ. ಸ್ವಲ್ಪ ಜ್ವರ ಇತ್ತು ನಿನ್ನೆ, ಬಟ್ ಶಿ ಈಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಹ್ಯಾಪಿ. ನಿನ್ನೆ 2 ಸತಿ ಪ್ಯಾರಾಸಿಟಮಾಲ್ ಹಾಕಿದೆ, ಇವತ್ತೇನು ಹಾಕಿಲ್ಲ. ಶಿ ಈಸ್ ಆಲ್ ಫೈನ್. ಸ್ವಲ್ಪ ಮೈ ಬೆಚ್ಚಗಿತ್ತು, ಬಟ್ ಅದರ್ವೈಸ್ ಶಿ ಈಸ್ ಆಲ್ ಫೈನ್. ಡಾಕ್ಟರು ಅದೇ ಹೇಳಿದ್ದು, ಅಳ್ತಾ ಇದ್ರೆ ಅಥವಾ ಸುಸ್ತು ಮಾಡ್ಕೊಳ್ಳೋದು ಆ ಥರ ಇದ್ದರೆ ಮಾತ್ರ ಪ್ಯಾರಾಸಿಟಮಾಲ್ ಹಾಕಿ ಅಭ್ಯಾಸ ಮಾಡಿಸ್ಬೇಡಿ ಅಂತ. ಸೊ ನಿನ್ನೆ ಸ್ವಲ್ಪ ಅವಳಿಗೆ ಪೇಯ್ನ್ ಇತ್ತು ಅನ್ಸುತ್ತೆ, ಅಳ್ತಾ ಇದ್ಲು. ಬಿಕಾಸ್ ಇವಾಗ ಕ್ರಾಲ್ ಮಾಡ್ತಾ ಇರೋದ್ರಿಂದ 2 ಕಾಲಕ್ಕೆ ಚುಚ್ಚಿಬಿಟ್ಟಿದಾರಲ್ಲ, ಸೊ ಆವಾಗ ಸ್ವಲ್ಪ ಕುಯ್ಯ ಅಂತ ಇತ್ತು ಅಂದ್ಬಿಟ್ಟು ನಿನ್ನೆ ಹಾಕಿದೆ. ಬಟ್ ಅಷ್ಟೇ, ಶಿ ಈಸ್ ಆಲ್ ಫೈನ್. ಇವಾಗ ಹೋಗಿ ಮಮ್ಮಮ್ ತಿನ್ನೋಣ. ಬೊಟ್ಟು ಅಂತ ಆರ್ಡರ್ ಮಾಡಿದೆ, ನೋಡಿ ಇಲ್ಲಿ ಎಷ್ಟು ಬಂದ್ಬಿಟ್ಟಿದೆ. ಐ ಥಿಂಕ್ ಇದನ್ನು ನಾನು ಒಂದು 5 ವರ್ಷ ಯೂಸ್ ಮಾಡ್ತೀನೇನೋ. ನನ್ನ ಮಗಳನ್ನ ಹುಟ್ಟಿದಾಗಿಂದ 7 ತಿಂಗಳಲ್ಲಿ ಇವತ್ತೇ ಫಸ್ಟ್ ಟೈಮ್ ಹಿಂಗೆ ಸೈಲೆಂಟಾಗಿರೋ ಥರ ನೋಡಿರೋದು. ಅಂದರೆ ಶಿ ಈಸ್ ಆಲ್ವೇಸ್ ಆ್ಯಕ್ಟಿವ್, ಆಲ್ವೇಸ್ ಸ್ಮೈಲಿಂಗ್. ಇದೇ ಫಸ್ಟ್ ಟೈಮ್ ಅವಳಿಗೆ ಸ್ವಲ್ಪ ಜ್ವರ ಬಂದಿರೋದು. ಬಟ್ ಸ್ಟಿಲ್ ಬೆಳಗ್ಗೆಯಿಂದ ಚೆನ್ನಾಗಿ ಆಟ ಆಡಿದ್ದಾಳೆ. ಇವಾಗ ನನ್ನ ಫ್ರೆಂಡ್ ಬಂದಿದ್ಲು ಆ್ಯಕ್ಚುಲಿ US ಇಂದ, ನನ್ನದು ಬೆಸ್ಟ್ ಫ್ರೆಂಡ್. ನಾನು ಲಾಸ್ಟ್ ಅವಳು ನನ್ನ ನೋಡಿದ್ದು ನಾನು ಪ್ರೆಗ್ನೆಂಟ್ ಇರುವಾಗ. ಈಗ ಮತ್ತೆ ಬಂದಿದ್ದು ನನ್ನ ಪಾಪನ ಮೀಟ್ ಮಾಡೋಕ್ಕೆ. ಆ್ಯಂಡ್ ವೀಡಿಯೋ ತೊಗೊಂಡಿಲ್ಲ, ಬಿಕಾಸ್ ಒಂದು ಶಿ ಈಸ್ ನಾಟ್ ಕಂಫರ್ಟಬಲ್ ಜಾಸ್ತಿ ಕ್ಯಾಮ್ರಾಗೆ ಬರೋಕ್ಕೆ, ಆ್ಯಂಡ್ ಇನ್ನೊಂದು ತುಂಬ ದಿನ ಆದಮೇಲೆ ಬಂದಲ್ಲ, ಸೊ ಮಾತಾಡ್ಕೊಂಡು ಹಾಗೆ ಕಳೆದೋಗ್ಬಿಟ್ಟಿದ್ದೆ. ಹ್ಯಾಡ್ ಅ ವೆರಿ ಗುಡ್ ಟೈಮ್. ಒಂದು 3 hours ಏನೋ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇವಾಗ ಪಾಪಗೆ ನಿದ್ದೆ ಬಂದ್ಬಿಟ್ಟಿತ್ತು. ಅಂದರೂ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡಿದ್ಲು. ಇವಾಗ ಸ್ವಲ್ಪ ಮಂಕಾಗಿದೆ, ನಿದ್ದೆ ಬಂದ್ಬಿಟ್ಟಿದೆ, ನಿದ್ದೆ ಟೈಮಲ್ಲ. ಸೊ ಹಾಗೆ ಎತ್ಕೊಂಡು ಲೈಟೆಲ್ಲ ಒಂದು ಲೈಟ್ ಹಾಕಿ ಓಡಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ನಂದು ಸ್ಟೆಪ್ಸ್ ಆಗಿಲ್ಲ. ಬರ್ಗರ್ ಬೇರೆ ತಿನ್ಬಿಟ್ಟೆ, ಅವಳು ಬಂದಿದ್ಲಲ್ಲ ಬರ್ಗರ್ ಎಲ್ಲ ಆರ್ಡರ್ ಮಾಡಿ ತಿನ್ಬಿಟ್ಟೆ. ಸೊ ಎತ್ಕೊಂಡು ಓಡಾಡೋಣ, ಚೂರು ಕ್ಯಾಲ್ರಿಗೆ ಬರ್ನ್ ಮಾಡೋಣ ಅಂತ. ಸೊ ಯಾ, ಗುಡ್ ನೈಟ್ ದಿಚ್ಚಿ. ಗುಡ್ ನೈಟ್ ಮಾಡುವ ಪಾಚು. ನನ್ನ ಫ್ರೆಂಡ್ ಕೈಯಲ್ಲಿ ಒಂದು ಡಿಯೋರ್ ಪರ್ಫ್ಯೂಮ್ ಮತ್ತು ಒಂದು ಮಿಲ್ಕ್ದು ಮೇಕಪ್ ಪ್ರಾಡಕ್ಟ್ ತರಿಸಿದೆ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎವರ್ ಡಿಯೋರ್ ಪರ್ಫ್ಯೂಮ್. ಆ್ಯಂಡ್ ಇಟ್ ಹ್ಯಾಸ್ ಅ ಸೋ ಕ್ಯೂಟ್. ಇದು ಆ್ಯಕ್ಚುಲಿ ನೈಕಾಲು ಸಿಗುತ್ತೆ, ಬಟ್ ಇಲ್ಲಿ ಇದ್ರ ಪ್ರೈಸ್ ಅರೌಂಡ್ 9,000 rupees ಏನೋ. ಸೊ ನಾನು ಅವಳು ಎನಿವೇಸ್ ಬರ್ತಿದ್ದೀನಿ ಅಂತ ಹೇಳಿದ್ಲಲ್ಲ, ಏನಾದರೂ ಬೇಕಾ ಅಂತ ಕೇಳಿದ್ಲು. ಪಟ್ಟಂತ ನನ್ನ ತಲೆಯಲ್ಲಿ ಇದ್ದಿದ್ದು ಇದು ಮತ್ತು ಇದು ಅಷ್ಟೇ. ಸೊ ಇದೆರಡು ಕಳಿಸಿದೆ, ಪಾಪ ತಂದಿದ್ದಾಳೆ. ಪ್ರೈಸ್ ಅಲ್ಲಿ ಎಷ್ಟು ಗೊತ್ತಿಲ್ಲ, ಅವಳು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಇವತ್ತು ಅಂತ ಹೇಳಿದ್ಲು. ಅವಳು ಮರ್ತೋಗ್ಬಿಟ್ಟಿದ್ದೀನಿ, ಚೆಕ್ ಮಾಡಿ ಹೇಳ್ತೀನಿ ಅಂತ. ಸೊ ಚೆಕ್ ಮಾಡಿಬಿಟ್ಟು ಹೇಳಿದ್ಮೇಲೆ ಪೇ ಮಾಡಬೇಕು. ಆ್ಯಂಡ್ ಆಲ್ರೆಡಿ ಹಾಕೋಬಿಟ್ಟೆ, ಏನಾದರೂ ತಡೆಯೋಕ್ಕಾಗಿಲ್ಲ. ಸಕ್ಕದಾಗಿದೆ. ನಿಮ್ಗೇನಾದರೂ ನಿಮ್ಗೇನಾದರೂ ಈ ಫ್ಲೋರಲ್ ಅಥವಾ ಬೆರಿ ಸೆನ್ಸ್ ಇಷ್ಟ ಆದರೆ ಯು ಹ್ಯಾವ್ ಟು ಟ್ರೈ ದಿಸ್. ಆ್ಯಂಡ್ ನೀವೇನಾದರೂ ಫಾರಿನ್ ಕಂಟ್ರೀಸ್ಗೆ ಹೋದರೆ ಅಲ್ಲಿ ತೊಗೊಳ್ಳಿ, ಇಲ್ಲಿಗಿಂತ ಇನ್ನೂ ಕಡಿಮೆ ಬೀಳುತ್ತೆ. ಸಕ್ಕದಾಗಿದೆ, ಅಂತ ಇದೆ. ಹಾಕೋಬಿಟ್ಟಿದ್ದೀನಿ, ಇವಾಗ ಕೆಳಗೆ ಹೋಗ್ತೀನಿ. ಆ್ಯಂಡ್ ಅದ್ರ ಜೊತೆ ಇದು ಮಿಲ್ಕ್ ಪ್ರಾಡಕ್ಟ್, ಇದೂ ಅಷ್ಟೇ, ಇದು ಸಿಗುತ್ತೆ ಇಂಡಿಯಾಲಿ. ಬಟ್ ದ ಥಿಂಗ್ ಇಸ್, ಈ ಸ್ಪೆಸಿಫಿಕ್ ಪ್ರಾಡಕ್ಟ್ ಸಿಗಲ್ಲ ಇಲ್ಲಿ. ನಾನು ಚೆಕ್ ಮಾಡಿದ್ದೆ, ಇದು ಗ್ರಿಪ್ಲೆಸ್ ಗ್ಲೋ ಪ್ರೈಮರ್ ಅಂತ.
ಇದೊಂಥರ ಇಲ್ಯೂಮಿನೇಟರ್ ಥರ ಬೇಸ್ ಆಗಿ ಯೂಸ್ ಮಾಡೋದು ಫೌಂಡೇಶನ್ ಮುಂಚೆ. ಸೊ ನೋಡಿ ಹಿಂಗೆ ಇದನ್ನು ಫಸ್ಟ್ ಹಾಕ್ಕೊಂಡ್ರೆ ಫುಲ್ ಇಲ್ಲಿ ಚಿಣಿಮಿಣಿ ಕಾಣಿಸ್ತಾ ಇದೆಯಾ, ಫುಲ್ ಫೇಸ್ ಎಲ್ಲ ಚಿಣಿಮಿಣಿ ಆಗುತ್ತೆ. ನನಗೆ ಗ್ಲಿಟ್ರಿ ಇದಿಷ್ಟ. ಚೂರು ಹಾಕೊಳ್ಳೋ, ಚೂರು ಹಾಕ್ಕೊಂಡೆ, ಒಂದೇ ಒಂದು ಡ್ರಾಪ್. ಕ್ಯಾನ್ ಯು ಸಿ ಫುಲ್ ಪಳ ಅಂತ ಇದೆ. ಸೊ ಇದು ನಾನು ಚೂರು ಹಾಕ್ಕೊಂಡಿದ್ದೀನಿ. ಫೇಸ್ಗೂ ಅಷ್ಟೇ 2 to 3 ಡ್ರಾಪ್ಸ್ ಹಾಕ್ಕೊಂಡು ಇದನ್ನು ಹಚ್ಕೊಂಡು ಇದ್ರ ಮೇಲೆ ಫೌಂಡೇಶನ್ ಹಾಕ್ಕೊಂಡ್ರೆ ಫುಲ್ ಪಳ ಅಂತ ಇರುತ್ತೆ ಸ್ಕಿನ್ನು. ಸೊ ಇದನ್ನು ನಾನು ಒಂದಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಯೂಸ್ ಮಾಡೋದು ನೋಡಿದ್ದೆ. ಸೊ ಐ ವಾಂಟೆಡ್ ಇಟ್ ಅಂತ ತರಿಸ್ದೆ ಅಲ್ಲಿಂದ. ಸೊ ಯಾ, ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ. ನಾನು ಇನ್ನೂ ಸ್ನಾನ ಆಗಿಲ್ಲ ಆ್ಯಂಡ್ ತಿಂಡಿ ಸರಿಗೆ ಆಗಿಲ್ಲ. ಇವಾಗ ಜಸ್ಟ್ ಪಾಪಕ್ಕೆ ತಲೆ ಸ್ನಾನ ಮಾಡಿಸಿ ಮಲಗಿಸ್ದೆ. ಆಂಟಿ ರೊಟ್ಟಿ ಹಾಕಿರ್ತೀನಿ ಬಂದು ಎತ್ಕೊಂಡು ಹೋಗು ಅಂದರು. ಅಬಿಗೆ ಆಂಟಿಗೆ ಇಬ್ರಿಗೂ ಕೋಲ್ಡ್ ಆಗೋಗಿದೆ. ಸೊ ಹಾಗಾಗಿ ಪಾಪುನ ಮುಟ್ಟೋ ಹಾಗಿಲ್ಲ. ನನಗೆ ಸ್ವಲ್ಪ ಥ್ರೋಟ್ ಗಿರ್ಗಿರ್ ಅಂತ ಇದೆ, ಬಟ್ ಬಿಸಿನೀರೆಲ್ಲ ಕುಡ್ಕೊಂಡು ಐ ಆಮ್ ಫೈನ್. ಸೊ ಹಾಗಾಗಿ ನಾನೇ ಕಂಪ್ಲೀಟಾಗಿ ಪಾಪುನ ನೋಡ್ಕೊತಾ ಇರೋದ್ರಿಂದ ಈ ಊಟಲ್ಲಿದ್ದೀನಿ. ನಾನು ತಲೆ ಸ್ನಾನ ಮಾಡಬೇಕು, ಬಟ್ ಕೆಲಸ ಬೇರೆ ಇದೆ ಒಂದಷ್ಟು. ನಂದು ಪ್ರೊಫೆಷನ್ ರಿಲೇಟೆಡ್ ಕೆಲಸ ಇದೆ. ಸೊ ಅದೆಲ್ಲ ಒಂಚೂರು ಮುಗಿಸಿ ಇವಾಗ ಅಭಿ ಸ್ನಾನಕ್ಕೆ ಹೋಗಿದ್ದಾನೆ. ಸೊ ಅವ್ನು ಬರೋ ಅಷ್ಟೊತ್ತಿಗೆ ಆ ಕೆಲಸ ಮುಗಿಸಿ ತಿಂಡಿ ತಿನ್ಕೊಂಡು ಸ್ನಾನಕ್ಕೆ ಹೋಗ್ತೀನಿ. ನಾನು ಅದೇ ಅಭಿಗೆ ಹೇಳ್ತಾ ಇದ್ದೆ, ಹೆಂಗೆ ಅಲ್ವಾ ಮನೇಲಿ ಬೇರೆ ಯಾರಿಗೆ ಹುಷಾರಿಲ್ಲ ಅಂತ ಅಂದ್ರೂ ಪಾಪುನ ಮುಟ್ಟೋ ಹಂಗಿಲ್ಲ, ಆಟಾಡ್ಸೋಂಗಿಲ್ಲ, ಎತ್ಕೊಳ್ಳೋಂಗಿಲ್ಲ. ಬೇಸಿಕಲಿ ಪಾಪು ಕೆಲಸ ಏನೂ ಮಾಡೋಂಗಿಲ್ಲ. ಬಟ್ ಅದೇ ಅಮ್ಮಂದಿರಿಗೆ ಹುಷಾರಿಲ್ಲ ಅಂತ ಅಂದರೆ ಈವನ್ ದೆನ್ ಅವ್ರಿಗೇನೇ ಹುಷಾರಿಲ್ಲ ಅಂದರೂ ಫೀಡ್ ಮಾಡಿಸ್ಬೇಕು, ಮಗುನ ಎತ್ಕೋಬೇಕು, ಮಲಗಿಸ್ಬೇಕು, ಆಟ ಆಡಿಸ್ಬೇಕು. ಅಂದರೆ ದ ರೊಟೀನ್ ಸಿಂಪ್ಲಿ ಸ್ಟೇಸ್ ದ ಸೇಮ್. ಸೊ ಹ್ಯಾಟ್ಸ್ ಆಫ್ ಟು ಎಲ್ಲ ತಾಯಂದಿರಿಗೆ ಬಿಗ್ 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 ಸಲ್ಯೂಟ್. ಸೊ ಯಾ, ಆಂಟಿ ರೊಟ್ಟಿ ಹಾಕ್ಕೊಟ್ಟಿದ್ದಾರೆ, ತೊಗೊಂಡು ಮೇಲೆ ಓಡೋಗ್ತಾ ಇದ್ದೀನಿ. ಬಿಕಾಸ್ ಪಾಪು ಮಲಗಿದಾಳು ಒಬ್ಬಳೆ, ಹಾಗಾಗಿ ರನ್ನಿಂಗ್. ನನಗೆ ಈ ಮಸಾಲ ರೊಟ್ಟಿ ಅಂದರೆ ಎಷ್ಟು ಇಷ್ಟ ಆಗುತ್ತಾ, ತುಂಬ ಇಷ್ಟ. ಲೆಟ್ ಮೀ ಈಟ್. ಯಮ್ಮಿ. ಹೊಟ್ಟೆ ಹಸ್ತಿರೋದಕ್ಕೂ ಇದಕ್ಕೂ ಮೇಡಮ್ ಅದು ಬಿಟ್ರು. ಸೊ ಹಂಗೆ ಹಾಕ್ಕೊಂಡಿದ್ದೀನಿ. ಅಭಿ ಬೇರೆ ಎತ್ಕೊಳ್ಳೋಂಗಿಲ್ಲ. ರೊಟ್ಟಿ ಬೇಕಮ್ಮ? God bless you. ಚಿನ್ನಮ್ಮದು ಫ್ರಾಕ್ ನೋಡಿ ಮೊನ್ನೆ ತಂದಿದ್ವಲ್ಲ, ಜೀನ್ಸ್ ಎಷ್ಟು ಕ್ಯೂಟ್ ಆಗಿದೆ. ಇಲ್ಲಿ ಚಿನ್ನಮ್ಮ, ಇಲ್ಲಿ ಶೋ ಕ್ಯೂಟ್. ಅಯ್ಯೋ, ಫೈನಲಿ ಸ್ನಾನ ಆಯಿತು. ಫ್ರೆಶ್ ಅನಿಸ್ತಾ ಇದೆ. ಬೆಳಗ್ಗೆಯಿಂದ ಮಖನೂ ತೊಳೆದಿರಲಿಲ್ಲ, ಅಲ್ಲೂ ಜಿದ್ದಿದ್ದಷ್ಟೇ. ಫೈನಲಿ ಫೀಲಿಂಗ್ ಫ್ರೆಶ್. ನೋಡಿ ಹುಡುಗಿ ನೋಡಿ. ಆ್ಯಂಡ್ ಆಂಟಿ ಹೊಸ ಹೆಸರಿಟ್ಟಿದ್ದಾರೆ, ಜಿಬ್ಬಿ ಅಂತೆ. ಶ್ಯಾಮ ಆಯಿತು, ಆಮೇಲೆ ಡಿಚ್ಚಿ ಆಯಿತು, ಚಿನ್ನಮ್ಮ ಆಯಿತು, ಇವಾಗ ಜಿಬ್ಬಿ. ಹಾಯ್ ಜಿಬ್ಬಿ. ಗಬ್ಬಿ. ಮತ್ತೆ ಯಾಕೋ ಬೆಂಗಳೂರಲ್ಲಿ ಶೆಕೆ ಶುರು ಆಗೋಗಿದೆ ಅಲ್ಲ, ಅದಕ್ಕೆ ಚಡ್ಡಿ. ಕೂಲ್ ಲೈಕ್ ಡ್ಯಾಡಿ. ವೇರ್ಸ್ ಯುವರ್ ಡ್ಯಾಡಿ? ಡ್ಯಾಡಿ ಈಸ್ ನಾಟ್ ಫೀಲಿಂಗ್ ವೆಲ್. Daddy has cold. ಅಯ್ಯೋ ಜಿಮ್ನಾಸ್ಟು ಬಿದ್ದು ಮದ್ದು. ಚಿನ್ನಮ್ಮ ಇಲ್ಲಿ. ಜಿಬ್ಬಿ ಚಿನ್ನಮ್ಮ ಜಿಬ್ಬಿ ಗಬ್ಬಿ. ಕುಚ್ಚು
ಅಯ್ಯೋ ಢಮಾಲ್ ಢಿಮಿಲ್ ಢುಮುಲ್. ಈ ಕಡೆ ಬಾ ಹೆಂಗೆ ನೀನು ನಿಂತ್ಕೊಳ್ಳೋದು? ತಿರ್ಗು. ಇಲ್ಲಿ ಬಾ, ಇಲ್ಲಿ ಚಿನ್ಸ್ ಇಲ್ಲಿ. ಬಾ ಇಲ್ಲಿ ಬಾ. ಬಾ. ಟರ್ನ್ ಬಂಗಾರ, ಟರ್ನ್. ಎಸ್ ವೆರಿ ಗುಡ್ ಶ್ಯಾಮ, ಗುಡ್ ಗರ್ಲ್. ನಿಂಚು. ವೆರಿ ಗುಡ್. ಹೈ-ಫೈ ಚಿನ್ನಮ್ಮ, ಹೈ-ಫೈ. ಆಚಿ ಗುಂಡಣ, ನನ್ನಮ್ಮನೆ ಗುಂಡನ ಇದು. ತಿನ್ನು, ಹಿಡ್ಕೊ ನೀನೆ. ತಿನ್ನು. ಯಮ್ಮಿದ್ಯಾ? ಎಸಿಬಾರ್ದು ಗುಂಡ. ಗುಡ್ ಗರ್ಲ್, ಗುಡ್ಡಮ್ಮ ನೀನು, ಗುಡ್ಡಮ್ಮ. ಎಸಿಬಾರ್ದು. ತಿನ್ಬೇಕಷ್ಟೇ. ಇಲ್ಲಿ ಚಿನ್ನಮ್ಮ, ನೀನು ತಿನ್ನು. ತಿನ್ನ ಎಂಜಾಯ್ ಮಾಡು. ಇವಾಗಿಂದ ಹಂಗೆ ಹಾಕೊಂಡು ತಿಂತೈತೆ. ಖುಷಿ ಆಯ್ತೈತೆ. ಹಾಕೊಂಡಲ್ಲೇ. ಅಯ್ಯೋ ಅರ್ಪಿತ ಇದ ಬರೋದನ್ನ ಎತ್ತ ಬಾಯಿ ಎತ್ತ ಚಿನ್ನಿ. ಕ್ಯೂಟ್ ಆಗ್ತಾ ಇದೆ. ಬಾಳೆಹಣ್ಣು ಕೊಟ್ರೆ ಕಾಯಿ ಒಂಚೂರು ತಿಂತು. ಯಮ್ಮಿ ಎತ್ಕೋ. ಆ ಕಡೆ ಎಲ್ಲ ಕಂದ, ಈ ಕಡೆ. ಅವ್ವಾ ಹಿಂಗೆ ಅದು ಗಟ್ಟಿ ಅಲ್ವಾ, ಹೋಗ್ತಾ ಇಲ್ಲ. ನಾನು ಸ್ಮ್ಯಾಶ್ ಮಾಡಿದ್ರೆ ಫುಲ್ ಇದಾಗ ಹೋಗುತ್ತೆ, ಲಿಕ್ವಿಡ್ ಅಂದ್ಬಿಟ್ಟು ಹಂಗೆ ಕೊಟ್ಟೆ. ಅವಳು ಆ್ಯಪಲ್ ತಿನ್ನಲ್ಲ ನಾನು ಪ್ಯೂರಿ ಮಾಡಿಕೊಟ್ರೆ, ಸೊ ಹಿಂಗೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಶಿ ಈಸ್ ಈಟಿಂಗ್. ಯು ಲೈಕ್ ಇಟ್? ಚಿನ್ನಮ್ಮ, an apple a day keeps the doctor away. ಓಡು, ಫೋನ್ ಎತ್ಕೋ, ಓಡು. Yes, you can do it, ಚಿನ್ನಮ್ಮ. Go. ಅಯ್ಯೋ, ಈ ಕಡೆಯಿಂದ ಬಾ, ಇಲ್ಲಿ ಬಾ. ಇವಾಗ ಗೋ ಮಾಡು. ಚೆನ್ನಾಗಿ ಮಾಡ್ತಾ ಇದೆಯಲ್ಲ ಚಿನ್ನ, ಕ್ರಾಲು. ಓಡು. ಯಾರು ಮಾಡೋಣ ಇಲ್ಲಿ? ನಾನಾ ನೀನಾ ಫಸ್ಟ್? ನಾನು ಫಸ್ಟೇ, ನೀನು ಚಿನ್ನಮ್ಮ ಫಸ್ಟ್. ಗೋ. ಥ್ಯಾಂಕ್ ಯು. This is for Mr. Abhishek for Valentine's Day. ಅವನಿಗೆ ಗೊತ್ತು, ಅವನ್ನ ಕೇಳಿಬಿಟ್ಟೆ ಆರ್ಡರ್ ಮಾಡಿದ್ದು, ಬಿಕಾಸ್ ಐ ವಾಂಟೆಡ್ ಟು ನೋ ವಿಚ್ ಒನ್ ಅಂತ. ಲೆಟ್ಸ್ ಸಿ, ಅವನು ಊಟ ಮಾಡ್ತಿದ್ದಾನೆ, ಆಮೇಲೆ ಕೊಡ್ತೀನಿ. ದಿಸ್ ಇಸ್ ಯುವರ್ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್. How's it? Super. Midnight black. Midnight blue. ಇಲ್ಲಿಗೆ ಬಂತು. ಆನೆ ಬಂತೊಂದು ಆನೆ. ಯಾವ ಊರಾನೆ? ಸೀತಾಪುರದ ಆನೆ. ಇಲ್ಲಿಗೆ ಬಂತು ಚಿನ್ನಮ್ಮನ್ ನೋಡಕ್ಕೆ.